ಹಲೋ ಎವ್ರಿವನ್, ವೆಲ್ಕಮ್ ಟು ನಂದಿನಿ ಕುಕ್ಕಿಂಗ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನೊಂದು ಚಿಕನ್ ರೆಸಿಪಿ ಮಾಡ್ತಾಯಿದ್ದೀನಿ, ಅಂದರೆ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಅಂದರೆ ಇದು ನನ್ನ ಓನ್ ಸ್ಟೈಲು, ನಾನು ಮಾಡೋದು ಹೀಗೆ ಮನೆಯಲ್ಲಿ. ಸೊ ಇದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಗಡ್ಡೆ ಫುಲ್ಲು ಬೆಳ್ಳುಳ್ಳಿ, ಹಾಗೆ 2 ಈರುಳ್ಳಿ ಮತ್ತು 2 ಟೊಮೆಟೊ, ಒಂದೆರಡು ಚಿಕ್ಕ ಪೀಸಷ್ಟು ಚಕ್ಕೆ ಮತ್ತು ಒಂದು 4-5 ಲವಂಗ, ಹಾಗೆ 1 ಸ್ಪೂನಷ್ಟು ಹುರ್ಗಡ್ಲೆ ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನ ಎರಡೂ ಸೇರಿ 1 ಹಿಡಿಯಷ್ಟು, ಹಾಗೆ ಸ್ವಲ್ಪ ಖಾರ ಇರುವಂಥ ಒಣಮೆಣಸಿನ್ಕಾಯಿ, 2 ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ನಾನಿಲ್ಲಿ ಒಂದು ಚಿಕನ್ ಮಸಾಲ ಯಾವುದಾದ್ರೂ ತೊಗೊಳ್ಳಿ, ತುಂಬ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಅದೆಲ್ಲ ಇದೆ ಅಲ್ವಾ, ಯಾವುದಾದ್ರೂ ತೊಗೊಳ್ಳಿ. ಚಿಕನ್ ಮಸಾಲಾನ ಹಾಕಿ ಇವಾಗ 1 ಗ್ಲಾಸಷ್ಟು ನೀರು ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಇವಾಗ ಗ್ರೈಂಡ್ ಮಾಡ್ಕೊಂಡ್ಮೇಲೆ ತುಂಬ ತರತರಿಯಾಗಿ ಆಗಬಾರ್ದು ಮತ್ತು ತುಂಬ ನುಣ್ಣಗೂ ಕೂಡ ಆಗಬಾರ್ದು, ಆ ಥರ ನೋಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇವಾಗ ನಾನಿಲ್ಲಿ ಒಂದು ಕುಕ್ಕರ್ಗೆ 2.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಉದ್ದುದ್ದ ಕಟ್ ಮಾಡಿರೋಂಥ 1 ಈರುಳ್ಳಿನ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ಅದು ಗೋಲ್ಡನ್ ಬ್ರೌನ್ ಬರುತ್ತೆ ಗೊತ್ತಾ, ಆ ಥರ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾನು ಚಿಕನ್ನ ತೊಳೆದು ಇಟ್ಕೊಂಡಿದ್ದೀನಿ. ಅಂದರೆ ನಾನಿಲ್ಲಿ 1 kg ಚಿಕನ್ ಯೂಸ್ ಮಾಡ್ತಾಯಿದ್ದೀನಿ. 1 kg ಚಿಕನ್ಗೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ತೊಳೆದಿರೋ ಅಂಥ ಚಿಕನ್ನ ಕುಕ್ಕರ್ ಒಳಗಡೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಏನಕ್ಕೆ ಅಂತೇಳಿದ್ರೆ ಕುಕ್ಕರ್ ಒಳಗಡೆ ಈರುಳ್ಳಿ ಎಲ್ಲ ಫ್ರೈ ಆಗಿರುತ್ತೆ ಗೊತ್ತಾ, ಎಣ್ಣೆ ಜೊತೆಗೆ ಚಿಕನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ 1 ಅಥವಾ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಳ್ಳಿ. ಅಂದರೆ ಕುಕ್ಕರ್ ಮುಚ್ಚಳ ಲಿಡ್ ಕ್ಲೋಸ್ ಮಾಡಿ, ಅಂದರೆ ಗ್ಯಾಸ್ಕೆಟ್ ಹಾಕಬೇಡಿ. ಹಾಗೆ 1-2 ನಿಮಿಷ ಸ್ವಲ್ಪ ಹಬೆಲೆ ಬೇಯಿಸ್ಕೊಳ್ಳಿ. ಈ ಮಕ್ಕಳೇನಾದರೂ ಇತ್ತು ಅಂದರೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಬೇಯಿಸ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೊಡೋಕ್ಕೆ. ಸೊ ಯಾಕೆಂದರೆ ಅವ್ರಿಗೆ ಖಾರ ಎಲ್ಲ ಹಾಕಿರಲ್ವ ಅಲ್ಲ, ಸೊ ಅದರಿಂದ. ಆಮೇಲೆ ಸ್ವಲ್ಪ ಕುಕ್ ಆಗಿದೆ ಅಂತ ಅನ್ಸಿದ್ಮೇಲೆ ಇವಾಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಗೊತ್ತಾ, ಅದನ್ನು ಹಾಕಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದೇ ಜಾರ್ಗೆ 1.5 ಲೋಟದಷ್ಟು ನೀರು ಹಾಕ್ಬಿಟ್ಟು, ಸೊ ಅದನ್ನು ಕೂಡ ನೀರು ಮಿಕ್ಸ್ ಮಾಡಿ ಹಾಕಿ ಚೆನ್ನಾಗಿ ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಈ ಚಿಕನ್ ಸಾಂಬಾರು ಅದೆಲ್ಲ ಗಟ್ಟಿ ಇರೋದಕ್ಕಿಂತ ಸ್ವಲ್ಪ ತೆಳ್ಳಗಿದ್ರೆ ಇಷ್ಟಪಡ್ತಾರೆ ತುಂಬ ಜನ. ಒಬ್ಬೊಬ್ಬರು ಗಟ್ಟಿ ಕೂಡ ಇದ್ದರೆ ಇಷ್ಟ ಆಗುತ್ತೆ. ಗಟ್ಟಿ ಇದ್ದರೆ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ, ತೆಳ್ಳ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಅಂದರೆ ನಾನಿಲ್ಲಿ 1 kg ಚಿಕನ್ಗೆ 1.5 ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ. ಸಾಲ್ಟು ಆ್ಯಸ್ ಪರ್ ಟೇಸ್ಟು, ನಿಮ್ಗೆ ಹೇಗೆ ಬೇಕೋ ಆ ಥರ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಸಾಲ್ಟ್ ಹಾಕ್ಕೊಳ್ಳಿ. ಸೊ ಸಾಲ್ಟ್ ಹಾಕ್ಕೊಂಡು ನಾನಿವಾಗ ಇಲ್ಲಿ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಳ್ತೀನಿ. ಅಂದರೆ ನಾನು ಆಲ್ರೆಡಿ ಚಿಕನ್ನ ಹಬೆಲೆ ಮಾಡಿದ್ದೀನಿ. ಸೊ ಇವಾಗ ಬರೀ 2 ವಿಷಲ್ ಕೂಗಿದ್ರೆ ಸಾಕು, ಆವಾಗ ಸರಿ ಹೋಗುತ್ತೆ. ಸೊ ನೋಡಿ ಇವಾಗ 2 ವಿಷಲ್ ಆಗಿದೆ. ಆದಮೇಲೆ ನೋಡಿ ಈ ಥರ ರೆಡಿಯಾಗಿದೆ. ಅಂದರೆ ಇದಕ್ಕೊಂದು ಟ್ರಿಕ್ ಹೇಳ್ಕೊಡ್ಲಾ, ಚಿಕನ್ ಬೆಂದಿದೆಯಾ ಅಥವಾ ಹೇಗೆ ಅಂದರೆ, ಮೇಲ್ಗಡೆ ಆ ಥರ ಎಣ್ಣೆ ಬಿಟ್ಟಿರುತ್ತೆ ಗೊತ್ತಾ ಸೈಡ್ಗೆ, ಆ ಥರ ಏನಾದರೂ ಚಿಕನ್ನು ಸೈಡ್ಗೆ ಎಣ್ಣೆ ಬಿಟ್ಟಿದೆ ಅಂದರೆ ಕ್ಲೀನಾಗಿ ನೀಟಾಗಿ ಕುಕ್ ಆಗಿದೆ ಅಂತ ಹೇಳಿಬಿಟ್ಟು. ಸೊ ನೋಡಿ ಇವಾಗ ಚಿಕನ್ ಸಾಂಬಾರು ರೆಡಿ ಆಗಿದೆ. ನಾನು ಮಾಡೋದು ಈ ಟೈಪು. ನೀವು ಕೂಡ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಓಕೆ, ಈ ಚಿಕನ್ ಸಾಂಬಾರು ನಮ್ಮ ಮನೇಲಿ ನಾನು ಮಾಡೋದು ತುಂಬ ಇಷ್ಟ ಎಲ್ರಿಗೂ. ಸೊ ಅದರಿಂದ ನಾನು ಹೀಗೆ ಮಾಡ್ತೀನಿ. ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಕುಕ್ಕಿಂಗ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.